ಸುಮಾರು 22 ವರ್ಷಗಳ ನನ್ನ ಮತ್ತು ಈ ಕುಟುಂಬದ ನಡುವಿನ ಬಾಂಧವ್ಯ. ನಾವು ಯಾವಾಗಲೂ ಕೂಡ ದೇವೇಗೌಡರು ಸಾಹೇಬ್ರನ್ನ ಪೂಜ್ಯ ಅಪ್ಪಾಜಿಯವರು ಅಂತಲೇ ಕರಿತಾ ಇದ್ವಿ. ಯಾವತ್ತೇ ನಾವು ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಸಾಹೇಬ್ರನ್ನ ಮತ್ತು ಚೆನ್ನಮ್ಮಾಜಿಯವ್ರನ್ನ ನಮಸ್ಕಾರ ಮಾಡಿ ಊಟದ ಸಮಯದಲ್ಲಿ ಊಟವನ್ನು ಕೊಡುವಂಥದ್ದನ್ನ ಮಾಡ್ತಾಯಿದ್ರು. ತಿಂಡಿಯನ್ನು ಕೊಡುವಂಥ ಸಮಯದಲ್ಲಿ ತಿಂಡಿಯನ್ನು ಕೊಡುವಂಥದ್ದು ಮಾಡ್ತಾಯಿದ್ರು. ಯಾವತ್ತೂ ಕೂಡ ರಾಜಕಾರಣವನ್ನು ಮಾತನಾಡಿದವರಲ್ಲ. ಮನೆಯವ್ರು ಹೇಗಿದ್ದಾರೆ, ಮಕ್ಕಳೇನು ಓದ್ತಾ ಇದ್ದಾರೆ, ಏನು ಜವಾಬ್ದಾರಿ ಇದೆ, ಈ ವಿಚಾರಗಳನ್ನು ಕೇಳೋದು ಬಿಟ್ಟರೆ ಯಾವತ್ತೂ ಕೂಡ ನಮ್ಮನ್ನಾಗಲಿ ನಮ್ಮ ಸ್ನೇಹಿತರನ್ನಾಗಲಿ ಒಂದೇ ಒಂದು ರಾಜಕಾರಣದ ವಿಚಾರವನ್ನು ಚರ್ಚೆ ಮಾಡಿದಂಥವರಲ್ಲ. ಈ ದೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಇವತ್ತಿನ ಹೆಣ್ಮಕ್ಳಿಗಿರ್ಬೋದು ಅಥವಾ ನಮ್ಮಂಥವ್ರಿಗಿರ್ಬೋದು, ಇಡೀ ದೇಶದಲ್ಲಿಯೇ ಈ ಕುಟುಂಬ ದೇವೇಗೌಡರು ಸಾಹೇಬರು ಮತ್ತು ಚೆನ್ನಮ್ಮನವರ ಒಂದು ಜೀವನ ಇತರೆ ನಮ್ಮಂಥ ಯುವಕರಿಗೆ, ಸ್ನೇಹಿತರಿಗೆ, ಎಲ್ಲ ರಂಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಮಾದರಿ ಅನ್ನುವಂಥ, ರೋಲ್ ಮಾಡೆಲ್ ಕುಟುಂಬ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಕೂಡ ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅನ್ನೋದ್ರ ಜೊತೆಗೆ ಈ ದೇಶದಲ್ಲಿ ಭಾಳಷ್ಟು ಅವರು ಅಭಿಮಾನಿಗಳನ್ನು ಇವತ್ತೇನು ಕಳ್ಕೊಂಡಿದ್ದೀವಿ, ನಾವು ನಮ್ಮ ತಾಯಿಯ ಒಂದು ಹೃದಯವನ್ನು ಈ ದೇಶದಲ್ಲಿ ಕಳ್ಕೊಂಡಿದ್ದೇವೆ ಅನ್ನುವಂಥ ಒಂದು ಸಂಕಟವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ.